ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರವೊಂದನ್ನು ತಗೊಂಡಿದೆ. ಅದೇನೆಂದರೆ, ಇನ್ನು ಮುಂದೆ ಖಾಸಗಿ ಉದ್ಯೋಗಿಗಳಿಗೂ ಕೂಡ ತಿಂಗಳಿಗೆ 10,000 ರು ಪಿಂಚಣಿಯನ್ನು ಲಭ್ಯ ಮಾಡ್ತಾ ಇದೆ. ಇದ್ರ ಬಗ್ಗೆ ಇವತ್ತಿನ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ನೀವು ಯಾವುದೇ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಶೀಘ್ರದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ. ಸರ್ಕಾರಿ ನೌಕರರಂತೆ ಖಾಸಗಿ ವಲಯದ ನೌಕರರಿಗೂ ಅನುಕೂಲವಾಗುವಂತೆ ಸರ್ಕಾರ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಕಡಿಮೆ ಸಂಬಳ ಪಡೆಯುವ ಉದ್ಯೋಗಿಗಳ ಭವಿಷ್ಯಕ್ಕಾಗಿ ಸರ್ಕಾರ ನೌಕರರ ಭವಿಷ್ಯ ಯೋಜನೆ ಅಂದರೆ EPF ಅಥವಾ PF ಯೋಜನೆಯನ್ನು ಪ್ರಾರಂಭಿಸಿದೆ. ಇದರ ಪ್ರಯೋಜನಗಳನ್ನು ಮತ್ತಷ್ಟು ಹೆಚ್ಚಿಸಲು ಯೋಜಿಸಲಾಗಿದೆ. ಇದುವರೆಗೆ ಸರ್ಕಾರಿ ನೌಕರರಿಗೆ ಮಾತ್ರ ಉತ್ತಮ ಪಿಂಚಣಿ ಸಿಗುತ್ತಿತ್ತು. ಖಾಸಗಿ ವಲಯದ ಉದ್ಯೋಗಿಗಳಿಗೂ ಈ ಮಟ್ಟದಲ್ಲಿ ಪಿಂಚಣಿಗೆ ಅರ್ಹರಾಗಿರುತ್ತಾರೆ. EPFO ಅಡಿಯಲ್ಲಿ ಖಾಸಗಿ ಉದ್ಯೋಗಿಗಳಿಗೆ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಲು ಸರ್ಕಾರ ಯೋಜಿಸುತ್ತಿದೆ. ಖಾಸಗಿ ವಲಯದ ಉದ್ಯೋಗಿಗಳಿಗೆ ನಿವೃತ್ತಿಯ ನಂತರ ಮಾಸಿಕ 10,500 ರು ಲಭಿಸಲಿದೆ. ಮೂಲ ವೇತನ ಹೆಚ್ಚಳ ಕೂಡ ಆಗ್ತಾ ಇದೆ. ಹೌದು, EPFO ಸದಸ್ಯರ ಮೂಲ ವೇತನ ಮಿತಿಯನ್ನು 15,000 ರುಗಳಿಂದ 21,000ಕ್ಕೆ ಹೆಚ್ಚಿಸಲು ಸರ್ಕಾರ ಯೋಜಿಸುತ್ತಿದೆ ಎಂದು ವರದಿಯಾಗಿದೆ. ಈ ಬದಲಾವಣೆಯು 2025ರಲ್ಲಿ ಜಾರಿಗೆ ಬರುವ ನಿರೀಕ್ಷೆ ಇದೆ. ಇದರಿಂದ ಖಾಸಗಿ ನೌಕರರು ನಿವೃತ್ತಿ ನಂತರ ಪಡೆಯುವ ಪಿಂಚಣಿ ಹೆಚ್ಚಳವಾಗಲಿದೆ. ಒಮ್ಮೆ ಜಾರಿಗೆ ಬಂದರೆ ಲಕ್ಷಗಟ್ಟಲೆ ಖಾಸಗಿ ವಲಯದ ಉದ್ಯೋಗಿಗಳು EPFO ಯೋಜನೆಯಡಿ ಪ್ರಯೋಜನವನ್ನು ಪಡೆಯುತ್ತಾರೆ. ಪ್ರಸ್ತುತ ಕೊಡುಗೆಗಳು ಸಾಮಾನ್ಯವಾಗಿ ಖಾಸಗಿ ವಲಯದ ಉದ್ಯೋಗಿಗಳು ತಮ್ಮ ಮೂಲ ವೇತನದ 12% ಅನ್ನು ಭವಿಷ್ಯ ನಿಧಿಗೆ ಕೊಡುಗೆ ನೀಡುತ್ತಾರೆ. ಅವರು ಕೆಲಸ ಮಾಡುವ ಕಂಪನಿಯು EPFOನಲ್ಲಿ 12% ಕೊಡುಗೆಯನ್ನು ಠೇವಣಿ ಮಾಡುತ್ತದೆ. ಆದಾಗ್ಯೂ ಕಂಪನಿಯು ನೀಡಿದ ಕೊಡುಗೆಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. 8.33% ನೌಕರರ ಪಿಂಚಣಿ ಯೋಜನೆಗೆ EPS ಹೋಗುತ್ತದೆ. 3.67% ಉದ್ಯೋಗಿಗಳ ಭವಿಷ್ಯ ನಿಧಿ EPF ಯೋಜನೆಗೆ ಜಮಾ ಮಾಡಲಾಗುತ್ತದೆ. ಈ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಠೇವಣಿ ಮಾಡಿದ ಮೊತ್ತ ಮತ್ತು ಅದರ ಮೇಲೆ ಪಡೆದ ಆದಾಯವು ನಿವೃತ್ತಿಯ ನಂತರ ಪಿಂಚಣಿಯನ್ನು ಪಡೆಯುತ್ತದೆ. ಮುಂದಿನ ವರ್ಷ ಸರ್ಕಾರವು ಮೂಲ ವೇತನವನ್ನು ಹೆಚ್ಚಿಸಿದ ನಂತರ ಪಿಂಚಣಿ ಕೊಡುಗೆ ಕೂಡ ಹೆಚ್ಚಾಗುತ್ತದೆ. ಪ್ರಸ್ತುತ EPS ಕೊಡುಗೆಗಳನ್ನು ಗರಿಷ್ಠ ಮೂಲ ವೇತನ 15,000 ರೂಪಾಯಿಗಳ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಇದು ಕೊಡುಗೆಯನ್ನು ತಿಂಗಳಿಗೆ 1,250ಕ್ಕೆ ಮಿತಿಗೊಳಿಸುತ್ತದೆ. ವೇತನದ ಮಿತಿಯನ್ನು 21,000ಕ್ಕೆ ಏರಿಸಿದರೆ EPS ಕೊಡುಗೆಯು ತಿಂಗಳಿಗೆ 1,749ಕ್ಕೆ ಹೆಚ್ಚಾಗುತ್ತದೆ. ಇದು ಹೆಚ್ಚಿನ ಪಿಂಚಣಿ ಕಾರ್ಪಸ್ ರಚಿಸುತ್ತದೆ. ಮಾಸಿಕ ಪಿಂಚಣಿ 10,000ಕ್ಕೂ ಹೆಚ್ಚು ಆದರೆ EPF ಪಿಂಚಣಿಗೆ ಅರ್ಹರಾಗಲು ನೀವು ಕನಿಷ್ಠ 10 ವರ್ಷಗಳವರೆಗೆ ಯೋಜನೆಗೆ ಕೊಡುಗೆ ನೀಡಬೇಕು. ನೀವು 58 ವರ್ಷಗಳನ್ನು ತಲುಪಿದ ನಂತರ ಪಿಂಚಣಿ ಪಾವತಿಗಳು ಪ್ರಾರಂಭವಾಗುತ್ತವೆ. ನೌಕರರ ಪಿಂಚಣಿ ಅಂದರೆ ತಿದ್ದುಪಡಿ ಯೋಜನೆ 2014ರ ಪ್ರಕಾರ EPS ಪಿಂಚಣಿಯನ್ನು ಈ ಸೂತ್ರದ ಪ್ರಕಾರ ಲೆಕ್ಕ ಹಾಕಲಾಗುತ್ತದೆ. ಅಂದರೆ ಪಿಂಚಣಿ ಸೇವೆಯ ವರ್ಷಗಳ ಸಂಖ್ಯೆ ಇಂಟು 60 ತಿಂಗಳ ಸರಾಸರಿ ಮಾಸಿಕ ವೇತನ ಅಥವಾ 60 ತಿಂಗಳ ಸರಾಸರಿ ವೇತನದ ಜೊತೆಗೆ ಅಥವಾ 70,000 ಯಾವುದಾದ್ರು ಒಂದನ್ನು ತಗೊಂಡು ಅವರು ಲೆಕ್ಕನ ಹಾಕ್ತಾರೆ. ಪಿಂಚಣಿ ಪಡೆಯಬಹುದಾದ ಸೇವಾ ಅವಧಿಯು ಉದ್ಯೋಗಿಯ EPF ಅಥವಾ EPS ಖಾತೆಗೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಾರೆ. ಹಾಗೆ ಆ ಒಂದು ಅವಧಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಸ್ನೇಹಿತರೆ, ಈ ಒಂದು ವಿಷಯ ಕೂಡ ಯಾರೆಲ್ಲ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಫ್ಯೂಚರ್ ಅಂತ ಬಂದಾಗ ತುಂಬಾ ಸಹಾಯ ಆಗಬಹುದು ಅನ್ನೋದು ನನ್ನ ಉದ್ದೇಶ. ಸ್ನೇಹಿತರೆ, ಇಷ್ಟ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.